ಸ್ನೇಹಿತರೆ, ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಮಾಸ್ಟಡಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ದಿನಾಂಕ 2/8/2026 ನಡೆದಂಥ ಒಂದು ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮ್ನ ಒಂದು ಸಂಭಾವ್ಯ ಕೀ ಉತ್ತರಗಳನ್ನು ಈಗ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇನ್ನೊಂದು ಗಮನಿಸಿ ಸ್ಪರ್ಧಾರ್ಥಿಗಳು, ಇದು C3 ವರ್ಷನ್ ಆಗಿರ್ತದೆ. ನಿಮ್ಮ ಒಂದು ಯಾವುದು ವರ್ಷನ್ ಅಂತ ನೋಡ್ಕೊಂಡು ನೀವು ಕ್ವಶನ್ಸ್ಗಳಿಗೆ ಸರಿಯಾದ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗಿ. ಹಾಗೆ ನಿಮ್ಮ ಒಂದು ಕ್ವಶನ್ ಸೀರೀಸ್ ಚೇಂಜ್ ಇತ್ತಂದರೆ ನೀವು ಕ್ವಶನ್ ವೈಸ್ ನೋಡ್ಕೊಂಡು ನಿಮ್ಮದು ಆನ್ಸರ್ಸ್ಗಳನ್ನು ಚೆಕ್ ಮಾಡ್ಕೊಳ್ಬೋದು. ಹಾಗಾದರೆ ನೋಡೋಣ ಸ್ನೇಹಿತರೆ. ಈಗ ಮೊದಲಾಗಿ ನೋಡಿ, ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರನು ಗೌಪ್ಯತೆಯ ಕರ್ತವ್ಯವನ್ನು ಉಲ್ಲಂಘಿಸುತ್ತಾನೆ ಎನ್ನಲಾಗುತ್ತದೆ? ನೋಡಿ, ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಒಂದನೇ ಪ್ರಶ್ನೆಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ ಅಂತ ಇದೆ. ಹಾಗಾಗಿ ಒಂದನೇದಕ್ಕೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾರೆಲ್ಲ ಸಿ ಅಂತ ಹಾಕಿದರೆ ನಿಮ್ಮ ಉತ್ತರ ಸರಿಯಾಗುವಂಥ ಚಾನ್ಸಸ್ಗಳಿರ್ತವೆ. ಓಕೆನಾ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ, ಸಂಸ್ಥೆಯೊಳಗಿನ ತಪ್ಪು ಕಾನೂನುಬಾಹಿರ ಅಥವಾ ಅನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಉದ್ಯೋಗಿ ಅಥವಾ ಒಳಗಿನವರು ಬಹಿರಂಗಪಡಿಸುವುದನ್ನು ಹೀಗೆಂದು ಕರೆಯುತ್ತಾರೆ. ಅದಕ್ಕೇನಂತ ಕರೀತಾರೆ ಅಂತ ಕೇಳಿದಾಗ ವಿಷಲ್ ಬ್ಲೋಯಿಂಗ್ ಅಂತ ಕರೀತಾರೆ. ವಿಷಲ್ ಬ್ಲೋಯಿಂಗ್ ಅಂತ ಕರೀತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ, 1995 ನೋಲನ್ ಸಮಿತಿಯ ಮೂಲಭೂತ ತತ್ವಗಳನ್ನು ಭಾರತೀಯ ನಾಗರಿಕ ಸೇವೆಗಳಲ್ಲಿ ನೈತಿಕ ಮಾರ್ಗಸೂಚಿಯಾಗಿ ವ್ಯಾಪಕವಾಗಿ ಸಂಯೋಜಿಸಲಾಗಿದೆ. ನೋಲನ್ ತತ್ವಗಳನ್ನು ಜನಪ್ರಿಯವಾಗಿ ಹೀಗೆ ಕರೆಯುತ್ತಾರೆ. ನೋಲನ್ ತತ್ವಗಳನ್ನು ಎಂತ ಕರೀತಾರೆ ಅಂತ ಕೇಳಿದಾಗ ಸಾರ್ವಜನಿಕ ಜೀವನದ 7 ಮೂಲ ತತ್ವಗಳು ಅಂತೇಳಿ ನೋಲನ್ ತತ್ವಗಳನ್ನು ಕರೀತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ, ಕ್ವಶನ್ ನಂಬರ್ 4 ನೋಡಿ, ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು ಈ ಕೆಳಗಿನ ಯಾವ ಅಂಶಗಳಿಗಿಂತ ಮೇಲೇರಲು ನಿರಂತರವಾಗಿ ಶ್ರಮಿಸಬೇಕು ಅಂತ ಇದೆ. ವೈಯಕ್ತಿಕ ಪೂರ್ವಾಗ್ರಹಗಳು, ಸಾಮರಸ್ಯ, ಉನ್ನತ ಮಟ್ಟದ ಶಿಸ್ತು, ಸಾರ್ವತ್ರಿಕ ಭ್ರಾತೃತ್ವ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾವುದು? ವೈಯಕ್ತಿಕ ಪೂರ್ವಾಗ್ರಹಗಳು ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಒನ್ ನೋಡೋಣ. ಕೆಲಸದ ಸ್ಥಳದಲ್ಲಿ ನೈತಿಕ ನಡವಳಿಕೆಯು ಇವುಗಳನ್ನು ಉತ್ತೇಜಿಸುತ್ತದೆ. ತಿರುಚುವಿಕೆ, ಸಹೋದ್ಯೋಗಿಗಳ ಮಧ್ಯೆ ಅನುಮಾನ, ರಹಸ್ಯ ಮತ್ತು ಸ್ಪರ್ಧೆ, ನಂಬಿಕೆ ಮತ್ತು ಸಹಕಾರ, ಸಮಗ್ರತೆ ಅಂತ ಇದೆ. ಇದಕ್ಕೆ ಆಪ್ಷನ್ ಬಿ ಅಂದರೆ ಡಿ ಮತ್ತು ಇ ಯಾವುದೇ ಇದ್ವಲ್ರಿ, ಇದಕ್ಕೆ ನಂಬಿಕೆ, ಸಹಕಾರ ಮತ್ತು ಸಮಗ್ರತೆ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಯಾವುದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಒನ್ ನೋಡಿ, ಶಾಸನ ರಚನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಇದೆ. ಇದಕ್ಕೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವುದು? ಎ ಸಿ ಡಿ. ಎ ಸರಿಯಾಗಿದೆ. ಎ ಸಿ ಡಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ಒನ್ ನೋಡೋಣ. ಕ್ವಶನ್ ನಂಬರ್ 7, UPSC ಸದಸ್ಯರನ್ನು ನೇಮಕಾತಿ ಮಾಡುವವರು ಯಾರು ಅಂತ ಇದೆ. UPSC ಸದಸ್ಯರನ್ನು ನೇಮಕಾತಿ ಮಾಡುವವರು ಭಾರತದ ರಾಷ್ಟ್ರಪತಿಗಳು. ಕೆಳಗಿನ ಯಾವುದನ್ನು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಅಂತ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾಜ್ಯಪಟ್ಟಿಯನ್ನು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ. ರಾಜ್ಯಪಟ್ಟಿಯನ್ನು. ನೆಕ್ಸ್ಟ್ ಒನ್ ನೋಡಿ, ರಾಜ್ಯಪಟ್ಟಿ ಇಲ್ಲಿ ರಾಜ್ಯಪಟ್ಟಿನೂ ಆಗುತ್ತೆ, ಹಾಗೆ ABC 3 ಆಗುತ್ತೆ. ಓಕೆನಾ? ರಾಜ್ಯಪಟ್ಟಿನೂ ಆಗುತ್ತೆ, ಕೇಂದ್ರ ಪಟ್ಟಿ ಮತ್ತು ಇದು ಸಮವರ್ತಿ ಪಟ್ಟಿ, ಈ 3 ಆಗ್ತದೆ. ಯಾವ್ಯಾವುದು ನೋಡ್ರಿ? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಇದು 3 ಇರುವುದು ಎಲ್ಲಿದೆ ಅಂತ ಕೇಳಿದಾಗ ಆಪ್ಷನ್ ಬಿ ಇದರೊಳಗೆ ಇದೆ. ಸೊ ಹಾಗಾಗಿ ಯಾವುದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಿ. ಓಕೆನಾ? ಬಿ ಇಸ್ ದ ರೈಟ್ ಆನ್ಸರ್. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರದಾಯಿಯಾಗಿರುತ್ತದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಶಾಸಕಾಂಗಕ್ಕೆ. ಭಾರತ ಸಂವಿಧಾನದ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ನಿಯಮಗಳನ್ನು ಒಳಗೊಂಡಿದೆ ಅಂತ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ. ನೆಕ್ಸ್ಟ್ ಒನ್ ನೋಡಿ, ಭಾರತದ ಸಂವಿಧಾನದ 356ನೇ ವಿಧಿಯ ಅಡಿಯಲ್ಲಿ ರಾಜ್ಯಗಳಲ್ಲಿ ಜಾರಿಗೆ ತರಲಾಗುವ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆಯು ಸರಿಯಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಯಾವ ಹೇಳಿಕೆ ಸರಿಯಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಡಿ, ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ ಅನ್ನೋದು ಸರಿಯಾದ ಹೇಳಿಕೆ ಆಗಿರೋದಿಲ್ಲ. ನೆಕ್ಸ್ಟ್ ಒನ್ ನೋಡಿ, ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧಿಕಾರ ಸ್ವೀಕರಿಸುವ ಮೊದಲು ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಅಂತ ಇದೆ.
ಇದಕ್ಕೆ ಸರಿಯಾದ ಉತ್ತರ ಸಚ್ಚಿದಾನಂದ ಸಿನ್ಹಾನವರು ಆಯ್ಕೆಯಾಗಿದ್ದರು. ನೆಕ್ಸ್ಟ್ ಒನ್ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಆಪ್ಷನ್ ಡಿ ಯಾವುದು, ಬಿ ಮಾತ್ರ ಇಲ್ಲಿ ಸರಿಯಾಗಿರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ, ಹೊಂದಿಸಿ ಬರೆಯಿರಿ. ಸಾರ್ವಜನಿಕ ಉದ್ಯೋಗಗಳಲ್ಲಿ ಸಮಾನತೆ, ಅಲ್ಪಸಂಖ್ಯಾತರ ಹಕ್ಕು, ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಎ ಒಂದೇದು ಯಾವುದು, ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ ಅನ್ನೋದು 16ನೇ ವಿಧಿ ಆಗ್ತದೆ. ಹಾಗೆ ನೆಕ್ಸ್ಟ್ ಒನ್ ನೋಡಿ, ಬಿ ನೋಡಿ ಒಂದಾಗುತ್ತೆ. ಶೋಷಣೆಯ ವಿರುದ್ಧದ ಹಕ್ಕು 29ನೇ ವಿಧಿ. ನೆಕ್ಸ್ಟ್ ಒನ್ ನೋಡಿ, ಹಾಗೆ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಏನಾಗುತ್ತೆ 21ನೇ ವಿಧಿ. ನೆಕ್ಸ್ಟ್ ಒನ್ ನೋಡಿ, ಮತ್ತೊಂದು ಉಳಿತು, ಶೋಷಣೆಯ ವಿರುದ್ಧದ ಹಕ್ಕು ಆಯಿತು. ನೆಕ್ಸ್ಟ್ ವೈಯಕ್ತಿಕ ಅಲ್ಪಸಂಖ್ಯಾತರ ಹಕ್ಕು, ಅಲ್ಪಸಂಖ್ಯಾತರ ಬಿ ಯಾವುದಾಗತ್ತೆ, ಬಿ ಒಂದಾಗತ್ತೆ 29ನೇ ವಿಧಿ. ಸರಿ, ಇಲ್ಲಿ ನೋಡಿ ಇನ್ನೊಂದ್ಸಲ ಜೋಡಿಸ್ತೀನಿ. ಎ ಯಾವುದಾಗತ್ತೇಳಿ 4, ಎ 4 ಅಂತ ಆಗ್ತದೆ. ಓಕೆನಾ, ಇವನಿದಕ್ಕೆ 4. ನೆಕ್ಸ್ಟ್ ಒನ್ ನೋಡಿ, ಹಾಗೆ ಬಿ ಇದಕ್ಕೆ 1, ಬಿ ಇದಕ್ಕೆ 1 29ನೇ ವಿಧಿ. ನೆಕ್ಸ್ಟ್ ಒನ್ ನೋಡಿ, ಸಿ ಇದಕ್ಕೆ 2, ಸಿ 2 21ನೇ, ಸಿ 2 ಓಕೆನಾ, ಸಿ 2 ಡಿ 3 ಆಗತ್ತೆ. ಡಿ 3 23ನೇ ವಿಧಿ ಆಗುತ್ತೆ. ಓಕೆನಾ, ಯಾವುದು ಒಟ್ಟಾರೆ ಇದರೊಳಗೆ ಯಾವುದು ನೋಡಿದಾಗ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ, ಭಾರತದ ಒಕ್ಕೂಟದ ರಾಷ್ಟ್ರಪತಿಯನ್ನು ಚುನಾಯಿಸುವವರು ಅಂತ ಇದೆ. ಒಕ್ಕೂಟದ ರಾಷ್ಟ್ರಪತಿಯನ್ನು ಚುನಾಯಿಸುವವರು ಸಂಸತ್ತು, ರಾಜ್ಯ ವಿಧಾನಸಭೆಗಳು ಮತ್ತು ದೆಹಲಿ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆ ಚುನಾಯಿತ ಸದಸ್ಯರು ಅಂತ ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿತ್ತು. ನೆಕ್ಸ್ಟ್ ಒನ್ ನೋಡಿ, 16 ಕೆಳಗೆ ನೀಡಿರುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವ ರಾಜ್ಯಸಭೆಗೆ ಪ್ರಾತಿನಿಧ್ಯ ಹೊಂದಿಲ್ಲ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಚಂಡೀಗಢ, ಲಕ್ಷದ್ವೀಪ, ಲಡಾಖ್ ಇವು ಸರಿಯಾಗಿವೆ. ನೆಕ್ಸ್ಟ್ ಒನ್ ನೋಡಿ, ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಯಾರು ಅಂತ ಇದೆ. ಆಪ್ಷನ್ ಎ ಅಟಾರ್ನಿ ಜನರಲ್ ಅವರು ಆಗಿರ್ತಾರೆ. ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಈ ಕೆಳಕಂಡವರಿಗೆ ನೀಡುತ್ತಾರೆ ಅಂತ ಇದೆ. ರಾಜ್ಯಪಾಲರು ಯಾರಿಗೆ ನೀಡ್ತಾರೆ ಅಂತ ಕೇಳಿದಾಗ ರಾಷ್ಟ್ರಪತಿಯವರಿಗೆ ನೀಡುವಂಥದ್ದು. ಭಾರತದ ಸಂವಿಧಾನದ 163ನೇ ವಿಧಿಯನ್ವಯ ಸಚಿವ ಸಂಪುಟದ ನೆರವು ಮತ್ತು ಸಲಹೆ ನೀಡುವುದು ಅಂತ ಇದೆ. ಆಪ್ಷನ್ ಡಿ, ರಾಜ್ಯಪಾಲರಿಗೆ. ನೆಕ್ಸ್ಟ್ ಒನ್, ಷಡ್ದರ್ಶನಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತ ಇದೆ. ನ್ಯಾಯ ಗೌತಮ, ಯೋಗ ಜೈಮಿನಿ, ಸಾಂಖ್ಯ ಕಪಿಲ, ಪೂರ್ವ ಮೀಮಾಂಸ ಪತಂಜಲಿ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಬಿ ಮತ್ತು ಡಿ. ನೆಕ್ಸ್ಟ್ ಒನ್ ನೋಡಿ, ದಿನಾಚರಣೆಗಳಿಗೆ ಸಂಬಂಧಪಟ್ಟಂಗೆ ಭೂದಿನ, ವಿಶ್ವ ಓಜೋನ್ ದಿನ, ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ, ವಿಶ್ವ ಜನಸಂಖ್ಯಾ ದಿನ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ, ಒಲಿಂಪಿಕ್ ಧ್ಯೇಯದ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್ ಅಂತ ಇದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ, 23 ಮೊಟ್ಟ ಮೊದಲ ಸಮ್ಮರ್ ಪ್ಯಾರಾಲಿಂಪಿಕ್ ಸ್ಪರ್ಧೆಗಳು ಆಯೋಜಿಸಲ್ಪಟ್ಟ ಸ್ಥಳ ಮತ್ತು ವರ್ಷ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ರೋಮ್ 1960. ಕೆಳಗಿನ ಯಾವ ಸಂಯೋಜನೆಗಳು ಮಾನವನ ಅಭಿವೃದ್ಧಿ ಸೂಚ್ಯಂಕದ ನಿರ್ಧಾರಕಗಳನ್ನು ಸರಿಯಾಗಿ ತೋರಿಸುತ್ತದೆ ಅಂತ ಇದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಸಿ ಅಂತ ಇದೆಯಲ್ಲ ಇಲ್ಲಿ, ಅಂದರೆ ಸಿ ಮಾತ್ರ ಅಂತ ಇದೆ ಇಲ್ಲಿ. ಸರಿಯಾದ ಉತ್ತರ ಸಿ ಮಾತ್ರ, ಅಂದರೆ ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ ಅಂತ ಇದೆ. ಇದು ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಒನ್ ನೋಡಿ, ಕೆಳಗಿನ ಹೊಂದಿಸಿ 1ನೇ 2ನೇ 3ನೇ 4ನೇ 5ನೇ ಅಂತ ಈ ಥರ ಹಾಕಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಟರ್ನರ್ ಸಿಂಡ್ರೋಮ್ ಕಾಯಿಲೆಯು ಈ ಕೆಳಗಿನ
ಕಾರಣದಿಂದ ಬರುತ್ತದೆ ಅಂತ ಇದೆ. ಟರ್ನರ್ ಸಿಂಡ್ರೋಮ್ ಇದು ಕ್ರೋಮೋಸೋಮ್ಗಳ ಸಂಖ್ಯೆ 46 ಆಗುವುದರಿಂದ ಇದು ಬರುವಂಥದ್ದು. ಕೆಳಗಿನ ಯಾವ ಮೈಕ್ರೋಬ್ ಅನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸುವರು ಅಂತ ಇದೆ. ಯಾವುದು? ಸ್ಪೈರುಲಿನಾ ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮಿನಾಮಾಟ ಒಪ್ಪಂದವು 2013ರಲ್ಲಿ ವಿಶ್ವಸಂಸ್ಥೆಯ ಅಂಗೀಕರಿಸಿದ ಜಾಗತಿಕ ಒಪ್ಪಂದವಾಗಿದ್ದು ಇದು ಮಾನವನ ಚಟುವಟಿಕೆಗಳಿಂದ ಉಂಟಾಗುವ ಅಥವಾ ಆಂಥ್ರೋಪೋಜೆನಿಕ್ನಿಂದ ಉಂಟಾಗುವ ಮಾಲಿನ್ಯದಿಂದ ಮಾನವನ ಆರೋಗ್ಯವನ್ನು ಪರಿಸರವನ್ನು ರಕ್ಷಿಸುವುದಾಗಿರುವಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಾದರಸ. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG ಅನ್ನು ಡೀಸೆಲ್ ಅಥವಾ ಪೆಟ್ರೋಲ್ಗೆ ಬದಲಾಗಿ ಉಪಯೋಗಿಸಲು ಇರುವ ಮುಖ್ಯ ಕಾರಣವನ್ನು ಗುರುತಿಸಿ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ನೆಕ್ಸ್ಟ್ ಬಂದು ನೋಡಿ, ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರುವುದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಗಳು, ಒಲಿಗೋಸ್ಯಾಕರೈಡ್ಗಳು, ವಿಟಮಿನ್ಗಳು, ಶರ್ಕರ ಪಿಷ್ಟಗಳು ಅಂತ ಇದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಒಮೆಗಾ 3 ಫ್ಯಾಟಿ ಆ್ಯಸಿಡ್ಗಳು. ಈ ಕೆಳಗಿನ ಗುಂಪಿನಲ್ಲಿ ಯಾವುದು ಮಾರ್ಪಾಡಾದ ಎಲೆಗೆ ಉದಾಹರಣೆಯಾಗಿದೆ ಅಂತ ಇದೆ. ಸರಿಯಾದ ಉತ್ತರ ನೋಡಿ 31ನೇ ಪ್ರಶ್ನೆಗೆ ಆಪ್ಷನ್ ಸಿ ಈರುಳ್ಳಿ ಮತ್ತು ಕ್ಯಾಕ್ಟಸ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಒಂದು ನೋಡಿ, ಮೂತ್ರಪಿಂಡದ ಅಸಮರ್ಪಕ ಕಾರ್ಯನಿರ್ವಹಣೆಯು ರಕ್ತದಲ್ಲಿ ಯೂರಿಯಾದ ಪ್ರಮಾಣವನ್ನು ಹೆಚ್ಚಿಸಲು ಕಾರಣವಾಗಬಹುದು. ಈ ಸ್ಥಿತಿಯ ಹೆಸರು ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಯುರೇಮಿಯಾ. ನೆಕ್ಸ್ಟ್ ಒನ್, ಜೆಲ್ ವಿದ್ಯುತ್ಸರಣದಲ್ಲಿ DNA ಯಾವ ಕಡೆ ಚಲಿಸುತ್ತದೆ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಧನಾತ್ಮಕ ಎಲೆಕ್ಟ್ರೋಡ್. ಹೊಂದಿಸಿ ಬರೀರಿ 34ನೇ ಪ್ರಶ್ನೆಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಫ್ಯೂಸ್ ಇದು ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುವ ಮೂಲಕ ವಿದ್ಯುತ್ ಮಂಡಲಗಳು ಮತ್ತು ಉಪಕರಣಗಳನ್ನು ರಕ್ಷಿಸುವ ಸಾಧನವಾಗಿದೆ ಅಂತ ಇದೆ. ಇದಕ್ಕೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಯಾವುದಾಗತ್ತೆ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, GPS ಬೆಂಬಲಿತ ಜಿಯೋ ಆಗ್ಮೆಂಟ್ ನ್ಯಾವಿಗೇಷನ್ ಒಂದು ಉಪಗ್ರಹ ಆಧಾರಿತ ಆಗ್ಮೆಂಟೇಷನ್ ಸಿಸ್ಟಮ್ ಆಗಿದೆ. ಇದನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿದವರು ಯಾರು ಅಂತ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಸ್ರೋ ಮತ್ತು AAI. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳಲ್ಲಿ ಮಿಶ್ರಲೋಹವನ್ನು ಬಳಸುತ್ತಾರೆ ಏಕೆಂದರೆ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಯಾವುದು? ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತ ಹೆಚ್ಚಿನದಾಗಿರುತ್ತದೆ. ಓಕೆ, ನೆಕ್ಸ್ಟ್ ಬಂದು ನೋಡಿ, ಸುರೇಶನು ಕಳೆದ 3 ದಿನಗಳಿಂದ ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವ ಮೊಸರನ್ನು ರಾತ್ರಿ ಊಟದಲ್ಲಿ ಬಳಸುತ್ತಾನೆ. ತಡರಾತ್ರಿ ಅವನಿಗೆ ಹೊಟ್ಟೆ ನೋವಿನ ಅನುಭವ ಆಗುತ್ತಿದ್ದಕ್ಕೆ ಕಾರಣವಾಗಬಹುದಾದ ಒಂದು ಅಂಶವೆಂದರೆ ಅಂತ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವುದು? ಮೊಸರು ತಾಮ್ರದೊಂದಿಗೆ ವರ್ತಿಸುವುದು. ನೆಕ್ಸ್ಟ್ ಕ್ವಶನ್ ನಂಬರ್ ನೋಡಿ 39. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಿ. ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಕ್ವಶನ್, ಹೊಂದಿಸಿ ಬರೆಯಿರಿ ಅಂತ ಇದೆ. Cu+Zn, Cu+Sn, B+Sn, Na+Hg ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ. ನೆಕ್ಸ್ಟ್ ಒನ್, ದೂರದರ್ಶನದ ನಳಿಕೆಗಳು ಮತ್ತು ದೀಪಸ್ತಂಭಗಳಲ್ಲಿ ಉಪಯೋಗಿಸುವ ಅನಿಲ ಇದಾಗಿದೆ ಅಂತ ಇದೆ. ಇವಾಗಿವೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕ್ರಿಪ್ಟಾನ್ ಮತ್ತು ಕ್ಸೆನಾನ್. ಅಪಾಯ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿರುತ್ತವೆ ಏಕೆಂದರೆ ಕೆಂಪು ಬಣ್ಣವು ಮಂಜು ಅಥವಾ ಹೊಗೆಯಿಂದ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಕನಿಷ್ಠ ವಿವರ್ತಿಸುತ್ತದೆ. ನೆಕ್ಸ್ಟ್ ಒನ್ ನೋಡಿ, ಸಾವಯವ ಅವಶೇಷದಿಂದಾಗಿ ಮಲಿನಗೊಂಡ ಬಾವಿಗಳು ಮತ್ತು ಕೆರೆಗಳ ನೀರನ್ನು ಶುದ್ಧೀಕರಿಸಲು ಈ ಕೆಳಗಿನ ಯಾವ ಸಂಯುಕ್ತವನ್ನು ಬಳಸಬಹುದಾಗಿದೆ ಅಂತ ಇದೆ. ಆಪ್ಷನ್ ಡಿ ಪೊಟ್ಯಾಷಿಯಂ ಪರಾಂಗನೇಟನ್ನು ಬಳಸಬಹುದಾಗಿದೆ. ನೆಕ್ಸ್ಟ್ ಒನ್ ನೋಡಿ, ಕ್ವಶನ್ ನಂಬರ್ 44ಕ್ಕೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವುದು? ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್,
ಕರ್ನಾಟಕದ ಕೆಲವು ಪ್ರಮುಖ ಶಿಖರಗಳನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಗುರುತಿಸಿ ಅಂತ ಇದೆ. ಆಪ್ಷನ್ ಡಿ ಬಿಳಿಗಿರಿ ರಂಗನತಿಟ್ಟಿ, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ, ಚಾಮುಂಡಿ ಬೆಟ್ಟ ಅಂತ ಇದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ. ಬೋರ್ಘಾಟ್, ತಾಲ್ಘಾಟ್, ಫಾಲ್ಘಾಟ್, ಆಗುಂಬೆ ಘಾಟ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಕೆಳಗೆ ಕೊಟ್ಟಿರುವ ನಕ್ಷೆಯಲ್ಲಿ ಹಂಚಿಕೆಯಾಗಿರುವ ಮಣ್ಣಿನ ವಿಧವನ್ನು ಗುರುತಿಸಿ ಅಂತ ಇದೆ. ಇಲ್ಲಿ ಕರ್ನಾಟಕ ನಕಾಶೆಯನ್ನು ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜಂಬಿಟ್ಟಿಗೆ ಮಣ್ಣು. ನೆಕ್ಸ್ಟ್ ಒನ್, ಕೆಳಕಂಡ ನಗರಗಳ ವರ್ಗೀಕರಣವನ್ನು ಪರಿಗಣಿಸಿ ಅಂತ ಇದೆ. ನಗರ, ಮೆಗಾ ಸಿಟಿ, ಮೆಗಲೋಪೊಲಿಸ್, ನಗರ ಸಮುಚ್ಚಯ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಮೆಗಾ ಸಿಟಿ. ಅಂದರೆ ಯಾವ್ಯಾವ್ದು ಬರ್ತದೆ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎ, ಡಿ, ಸಿ, ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ, ಭಾರತದ ಬಂದರುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿವೆ ಅಂತ ಇದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎ, ಬಿ, ಡಿ ಸರಿಯಾಗಿವೆ. ಎ, ಬಿ, ಡಿ. ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗುವುದಿಲ್ಲ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಪಶ್ಚಿಮ ಬಂಗಾಳದಿಂದ. ನೆಕ್ಸ್ಟ್ ಒನ್ ನೋಡಿ, ಲಾಖೇರಿ, ವಿಜಯವಾಡ, ರಾಮಗುಂಡಂ, ದುರ್ಗಾಪುರ ಅಂತ ಇದೆ. ಹೊಂದಿಸಿ ಬರೆಯೋದ್ರೊಳಗೆ ಆ ಪಟ್ಟಿಯದ್ರೊಳಗೆ ಇದಕ್ಕೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ, ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡಿನ ಜಲಮಾರ್ಗ ಯಾವುದು ಅಂತ ಕೇಳಿದ್ದಾರೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ರೈನ್ ಒಳನಾಡಿನ ಜಲಮಾರ್ಗ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದಿ ಸದರ್ನ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಎರಡು ನಗರಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ ಅಂತ ಇದೆ. ಆಪ್ಷನ್ ಎ ಇಸ್ ದ ವ್ಯಾಂಕೋವರ್ ಮತ್ತು ಹ್ಯಾಲಿಫಾಕ್ಸ್. ಕೆಳಗಿನವುಗಳಲ್ಲಿ ಹವಾಮಾನದ ಮೇಲೆ ಪ್ರಭಾವ ಬೀರುವ ಅಂಶವನ್ನು ಗುರುತಿಸಿ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬಿ ಮಾತ್ರ, ರೇಖಾಂಶ. ನೆಕ್ಸ್ಟ್ ಒನ್ 55ನೇ ಪ್ರಶ್ನೆಗೆ ಆಪ್ಷನ್ ಡಿ, ಗ್ರೀನ್ ಫೀಲ್ಡ್ ಅನ್ನೋದು ಸರಿಯಾದ ಉತ್ತರ. ಗ್ರೀನ್ ಫೀಲ್ಡ್. ನೆಕ್ಸ್ಟ್ ಒನ್ ನೋಡಿ, ಭಾರತದ ಯಾವ ರಾಜ್ಯದಲ್ಲಿ ಬೋಡೋ ಅಥವಾ ಬೋರೋ ಭಾಷೆಯನ್ನು ಮುಖ್ಯವಾಗಿ ಮಾತನಾಡುತ್ತಾರೆ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಅಸ್ಸಾಂನಲ್ಲಿ. ಅಸ್ಸಾಂ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ನೋಡಿ, ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಗುರುತಿಸಿ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಅಂತ ಇದೆ. ಎ, ಬಿ, ಡಿ ಅನ್ನೋದು ಸರಿಯಾದ ಉತ್ತರ. ಎ, ಬಿ, ಡಿ. ನೆಕ್ಸ್ಟ್ ಒನ್, ಮೊಹಮ್ಮದ್ ಇಕ್ಬಾಲ್, ಲಾಲಾ ಲಜಪತ್ ರಾಯ್, ದೀನಬಂಧು ಮಿತ್ರ, ಸಚೀಂದ್ರನಾಥ್ ಸನ್ಯಾಲ್ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ, ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮ ಗುರುತಿಸಿ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ. ಲೋಕಹಿತವಾದಿ ಎಂದು ಯಾರು ಜನಪ್ರಿಯರಾಗಿದ್ದರು ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಗೋಪಾಲ್ ಹರಿ ದೇಶ್ಮುಖ್. ಗೋಪಾಲ್ ಹರಿ ದೇಶ್ಮುಖ್. ಹಾಗೆ ಸ್ನೇಹಿತರೆ, ಇದು ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಮುಂಬರುವಂಥ ಒಂದು ಎಕ್ಸಾಮ್ಸ್ಗಳ ಒಂದು ಪೂರ್ವ ತಯಾರಿಗಳು ಬೇಕಾದಲ್ಲಿ ನಮ್ಮ ಮಾಸ್ಟಡಿ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕನ್ನು ಕೊಡಿ. ನೆಕ್ಸ್ಟ್ ಒನ್ ನೋಡಿ, 61. ಈ ಕೆಳಗಿನ ಭಾರತದ ಯಾವ ಸ್ಥಳದಲ್ಲಿ ರೋಮನ್ನರು ಅಗಸ್ಟಸ್ ದೇವಾಲಯ ನಿರ್ಮಿಸಿದರು ಎಂದು ಹೇಳಲಾಗಿದೆ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಮುಜಿರಿಸ್ನಲ್ಲಿ. ಹೊಂದಿಸಿ ಬರೆಯಿರಿ ಅಂತ ಇದೆ. ಸೆಂಟ್ರಲ್ ಕಾಲೇಜು ಬೆಂಗಳೂರು, ಶಾರದಾಂಬಾ ದೇವಾಲಯ ಶೃಂಗೇರಿ, ವಾಣಿವಿಲಾಸ ಆಸ್ಪತ್ರೆ ಬೆಂಗಳೂರು, ಕಮಲ್ ಮಹಲ್ ಹಂಪಿ ಅಂತ ಇದೆ. ಇದಕ್ಕೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ. ನೆಕ್ಸ್ಟ್ ಒನ್ ನೋಡಿ, ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಹೊಯ್ಸಳ ರಾಜ ವಿಷ್ಣುವರ್ಧನನಿಗೆ ಸಂಬಂಧಿಸಿವೆ ಅಂತ ಇದೆ.
ಇದು ಯಾವ ಹೇಳಿಕೆಗಳು ವಿಷ್ಣುವರ್ಧನ್ಗೆ ಸಂಬಂಧಿಸಿವೆ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ, ಎ ಬಿ ಡಿ. ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರಲ್ಲಿ ಈ ಕೆಳಗಿನ ಯಾರು ಸಂಗೀತ ಸಾಹಿತ್ಯ ಸಮರಾಂಗಣ ಸಾರ್ವಭೌಮ ಎಂಬ ಬಿರುದು ಪಡೆದಿದ್ದರು? ಅಲ್ಲಾಸಾನಿ ಪೆದ್ದಣ್ಣ ಅನ್ನೋದು ಸರಿಯಾದ ಉತ್ತರ. ಭಾರತದ ಮೇಲಿನ ಈ ಕೆಳಗಿನ ದಾಳಿಗಳನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿ ಮತ್ತು ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರ ಆರಿಸಿ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ. ನೆಕ್ಸ್ಟ್ ಒನ್ ನೋಡಿ. ಕೆಳಗಿನ ಮೈಸೂರಿನ ದಿವಾನರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ 66. ಡಿ ಇಸ್ ದ ರೈಟ್ ಆನ್ಸರ್. ಪಿ ಎನ್ ಕೃಷ್ಣಮೂರ್ತಿ, ಪಿ ಪಿ ಮಾಧವರಾವ್, ಟಿ ಆನಂದರಾವ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. 67ನೇ ಪ್ರಶ್ನೆಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೇಳಿಕೆ 1 ಮತ್ತು 2 ಸರಿಯಾಗಿದೆ, ಆದರೆ ಹೇಳಿಕೆ 2 ಹೇಳಿಕೆ 1ಕ್ಕೆ ಸಂಬಂಧಿಸಿದೆ ಅಂತ ಇದೆ. ಆಪ್ಷನ್. ನೆಕ್ಸ್ಟ್ ಬಂದು ನೋಡಿ. ಕ್ವಶನ್ ನಂಬರ್ 68. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೇಳಿಕೆ ರೂಪದ ಪ್ರಶ್ನೆ ಆಗಿದ್ದು ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬಂದು ನೋಡಿ. ಕ್ರಿಸ್ತಪೂರ್ವ 6ನೇ ಶತಮಾನದ ಗಣರಾಜ್ಯಗಳು ಅವುಗಳ ರಾಜಧಾನಿಗಳೊಂದಿಗೆ ಹೊಂದಿಸಿ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ. ನೆಕ್ಸ್ಟ್ ಒನ್. ಕೆಳಗಿನವರಲ್ಲಿ ಯಾರು ಋಗ್ವೇದ ಕಾಲದ ಪ್ರಮುಖ ದೇವತೆಯಲ್ಲ ಅಂತ ಇದೆ. ದೇವತೆ ಯಾವುದು ಅಲ್ಲ ಅಂತ ಕೇಳಿದರೆ ಪ್ರಜಾಪತಿ ಇದು ಋಗ್ವೇದ ಕಾಲದ ದೇವತೆ ಅಲ್ಲ. ಬಾಲ್ಯವಿವಾಹ ತಡೆಗಟ್ಟುವ ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ. ಕೆಳಗಿನ ಯಾವ ಕೃತಿಯಲ್ಲಿ ರಾಜ ಹರ್ಷವರ್ಧನನನ್ನು ಭಾಸ ಮತ್ತು ಕಾಳಿದಾಸರಿಗೆ ಹೋಲಿಸಲಾಗಿದೆ ಅಂತ ಇದೆ. 72ಕ್ಕೆ ಆಪ್ಷನ್ ಬಾಣಭಟ್ಟನ ಹರ್ಷಚರಿತೆಯಲ್ಲಿ. ಬಾಣಭಟ್ಟನ ಹರ್ಷಚರಿತೆಯಲ್ಲಿ. ಕೆಳಗಿನ ಚೋಳ ಅರಸರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡಿದವರು ಯಾರು ಅಂತ ಇದೆ. ಶ್ರೀಲಂಕಾದ ಮೇಲೆ ದಾಳಿ ಮಾಡಿದವರು 1ನೇ ಆದಿತ್ಯ. ನೆಕ್ಸ್ಟ್ ಒನ್. ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ಶೇರ್ಷಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ ಅಂತ ಇದೆ. ಆಪ್ಷನ್ ಎ ಕುಷ್ಕ್ ಇ ಸಿರಿ ಇವರು ಸೇರಿಕೊಂಡಿಲ್ಲ. ಕೆಳಗಿನವುಗಳನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್. ಪ್ರತಿಯೊಂದು ಆಕೃತಿಯನ್ನು ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟಿರುವ ಆಕೃತಿಗಳನ್ನು 3 ವರ್ಗಗಳ ಗುಂಪುಗಳನ್ನಾಗಿ ಮಾಡಿರಿ ಅಂತ ಇದೆ. ನೋಡಿ, ಇದಕ್ಕೆ 76ನೇ ಪ್ರಶ್ನೆಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ. ಸಿ. ನೆಕ್ಸ್ಟ್ ಒನ್. ನೆಕ್ಸ್ಟ್ ನೋಡಿ 77. ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಬರುವ ಸಂಖ್ಯೆಯನ್ನು ಗುರುತಿಸಿ ಅಂತ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ 66. ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ 528 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ಓರೆ ಎತ್ತರ 12 ಸೆಂಟಿಮೀಟರ್ ಆಗಿದ್ದರೆ ಶಂಕುವಿನ ತ್ರಿಜ್ಯ ಎಷ್ಟು ಅಂತ ಕೇಳಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ 14 ಸೆಂಟಿಮೀಟರ್. ನೆಕ್ಸ್ಟ್ ಒನ್ ನೋಡಿ. ಎಲ್ ಎಂದರೆ ಪ್ಲಸ್, ಎಮ್ ಎಂದರೆ ಮೈನಸ್, ಎನ್ ಅಂದರೆ ಮೈನಸ್, ಎಮ್ ಎಂದರೆ ಮೈನಸ್ ಮತ್ತು ಎನ್ ಅಂದರೆ ಮೈನಸ್ ಎಂದಾದರೆ ಇದನ್ನು ಲೆಕ್ಕನ ಕೊಟ್ಟಿದ್ದಾರೆ. ಸೊ 79ನೇ ಪ್ರಶ್ನೆಗೆ ಆಪ್ಷನ್ ಬಿ ಇಸ್ ದ 0 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ. ಈ ಚಿಹ್ನೆಯನ್ನು ಗಮನಿಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಇದೆ. ಇದಕ್ಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ. 81 ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 50%. ನೆಕ್ಸ್ಟ್ ಒನ್. 82ನೇ ಪ್ರಶ್ನೆಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 297 ಕಿಲೋಮೀಟರ್ ಅನ್ನೋದು ಸರಿಯಾದ ಉತ್ತರ. 500ರ ಮೇಲಿನ ಏಕಕಾಲಿಕ 40% ರಿಯಾಯಿತಿ ಮತ್ತು ಅದೇ ಮೊತ್ತದ ಬೆಲೆ 30% ಹಾಗೂ 10% ಎಂಬ ಸತತ 2 ರಿಯಾಯಿತಿಗಳ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತದೆ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ₹15. ಪ್ರಕಾಶನು ರಂಗಮಂದಿರಕ್ಕೆ ಹೋಗಲು ಬಯಸುತ್ತಾನೆ. ಪೂರ್ವದಲ್ಲಿರುವ ತನ್ನ ಮನೆಯಿಂದ ಪ್ರಾರಂಭಿಸುತ್ತಾನೆ. ಒಂದು ಅಡ್ಡ ರಸ್ತೆ ಕೂಡ ಬರುತ್ತದೆ. ಬಲಕ್ಕೆ ಹೋಗುವ ರಸ್ತೆ ವಿಶ್ವವಿದ್ಯಾಲಯದಲ್ಲಿ ಕೊನೆಗೊಳ್ಳುತ್ತದೆ. ನೇರವಾಗಿ ಮುಂದೆ ಆಸ್ಪತ್ರೆ ಇದೆ. ರಂಗಮಂದಿರ ಯಾವ ದಿಕ್ಕಿನಲ್ಲಿ ಇದೆ ಅಂತ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಉತ್ತರ ದಿಕ್ಕಿನಲ್ಲಿ ಇದೆ. ನೆಕ್ಸ್ಟ್ ಒನ್.
ಕೆಳಗಿನ ಪದಕೋಶದ ಕ್ರಮದಲ್ಲಿ ಬರೆದಾಗ ಮೂರನೇ ಸ್ಥಾನದಲ್ಲಿ ಬರುವಂಥ ಪದವನ್ನು ಗುರುತಿಸಿ ಅಂತ ಇದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಂಟಿನ್ಯೂಸ್. ಆಪ್ಷನ್ ಸಿ. ನೆಕ್ಸ್ಟ್ ಒನ್, ಕೆಳಗಿನ ಪ್ರಶ್ನೆಗಳಲ್ಲಿ ಹೇಳಿಕೆ ಮತ್ತು ತೀರ್ಮಾನಗಳಿದ್ದು ಎಲ್ಲ ತೀರ್ಮಾನಗಳನ್ನು ಓದಿ ಹೇಳಿಕೆಗಳಿಗೆ ಸೂಕ್ತವಾದ ತೀರ್ಮಾನವನ್ನು ಗುರುತಿಸಿ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಖಂಡಿತವಾಗಿಯೂ ನಿಜ. ನೆಕ್ಸ್ಟ್ ಒನ್, 14 ಆಗಸ್ಟ್ 2010 ವಾರದ ಯಾವ ದಿನವಾಗಿತ್ತು ಅಂತ ಇದೆ. ಆಪ್ಷನ್ ಸಿ. ಶನಿವಾರ. ಸ್ಥಳೀಯ ರೈಲುಗಳು 12 km/h ವೇಗದಲ್ಲಿ 20 ನಿಮಿಷಗಳ ಅಂತರದಲ್ಲಿ ನಿಲ್ದಾಣದಿಂದ ಹೊರಡುತ್ತವೆ. ಎದುರಿನಿಂದ ಚಲಿಸುವ ವ್ಯಕ್ತಿಯು 12 ನಿಮಿಷಗಳ ಅಂತರದಲ್ಲಿ ರೈಲುಗಳನ್ನು ಭೇಟಿಯಾಗುತ್ತಾನೆ. ಹಾಗಾದರೆ ಆ ಮನುಷ್ಯನ ವೇಗವು ಅಂತ ಇದೆ. 88ನೇದಕ್ಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 8 ಕಿಲೋಮೀಟರ್. ಕ್ಯೂ, ಬಿ, ಎ, ಪಿ, ವೈ ಮತ್ತು ಆರ್ ಇವರು ಒಂದೇ ಸಾಲಿನಲ್ಲಿದ್ದಾರೆ. ವೈ ಮತ್ತು ಆರ್ ಮಧ್ಯದಲ್ಲಿದ್ದಾರೆ. ಕ್ಯೂ ಮತ್ತು ಬಿಗಳು ಕೊನೆಯಲ್ಲಿದ್ದಾರೆ. ಪಿ ಯು ಕ್ಯೂನ ಎಡಭಾಗದಲ್ಲಿ ಕುಳಿತಿದ್ದಾನೆ. ಬಿಯ ಬಲಭಾಗದಲ್ಲಿ ಯಾರು ಇದ್ದಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ. ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಹಾರ್ಟಿ ಅನ್ನು ಈ ಥರ SVZIG ಎಂದು ಬರೆಯಲಾಗಿದ್ದರೆ ಅದೇ ಕೋಡ್ನಲ್ಲಿ ಮೈಂಡನ್ನು ಹೇಗೆ ಬರೆಯಬಹುದು ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. NRMW ಅಂತ ಬರೀಬಹುದು. ಹೊಸದಾಗಿ 3 ಆಯ್ಕೆಯಾದ ರಾಜ್ಯಸಭಾ ಸದಸ್ಯರು ಪಟ್ಟಿ 1ರಲ್ಲಿದ್ದು ಇದನ್ನು ಅವರು ಆಯ್ಕೆಯಾದ ಪಟ್ಟಿ 2ರಲ್ಲಿರುವ ರಾಜ್ಯಗಳೊಂದಿಗೆ ಸರಿಯಾಗಿ ಹೊಂದಿಸಿ ಅಂತ ಇದೆ. ಮಾನ್ಸಿಂಗ್, ಮೆಹ್ಮಾನ್ ಪರ್ಮಾರ್, ಅಲ್ಕಾ ಸಿಂಗ್, ತರುಣ್ ಚುಗ್, ರಾಜೇಂದ್ರ ಹಿರಾಲಾಲ್, ಜೈನ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಆಗಮನ್ ಎಂಬುದು ಭಾರತದ ಮೊದಲ ನಕ್ಷತ್ರಗಳ ಅಧ್ಯಯನ, ಭಾರತದ ಮೊದಲ ಆಳ ಸಮುದ್ರ ಅಧ್ಯಯನ ಮಿಷನ್ ಅಂತ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. JSJB 2.0 ಅನ್ನು ವಿಸ್ತರಿಸಿ ಅಂತ ಇದೆ. 93ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ಜಲ್ ಸಂಚಯ್ ಜನ್ ಭಾಗಿದಾರಿ 2.0 ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, 2026 ಅಂತಾರಾಷ್ಟ್ರೀಯ ಸಹಕಾರ ದಿನದ ಧ್ಯೇಯ ವಾಕ್ಯ ಏನು ಅಂತ ಇದೆ. ಸಹಕಾರ ದಿನದ ಧ್ಯೇಯವಾಕ್ಯ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಸಹಕಾರ ಸಂಘಗಳು ವೇಗವರ್ಧಿತ ಸುಸ್ಥಿರ ಅಭಿವೃದ್ಧಿ ಪಾಲುದಾರರು ಅಂತ ಇದೆ. ಸಹಕಾರ ಸಂಘಗಳು ವೇಗವರ್ಧಿತ ಸುಸ್ಥಿರ ಅಭಿವೃದ್ಧಿಯ ಪಾಲುದಾರರು ಅನ್ನೋದು ಸರಿಯಾದ ಉತ್ತರ. ಗ್ರೇಟ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎ, ಬಿ, ಸಿ. ಇತ್ತೀಚೆಗೆ ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯ ಎಂದು ಯಾವ ಕಾರ್ಯಕ್ರಮದಡಿ ಘೋಷಿಸಲ್ಪಟ್ಟಿದೆ ಅಂತ ಇದೆ. ಉಲ್ಲಾಸ್, ಉತ್ಕರ್ಷ್, ಉತ್ತಮ್, ಉತ್ಸಾಹ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಉಲ್ಲಾಸ್. ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯ ಎಂದು ಉಲ್ಲಾಸ್ ಕಾರ್ಯಕ್ರಮದಡಿ ಘೋಷಿಸಿಕೊಂಡಿದೆ. ಉಲ್ಲಾಸ್ ಕಾರ್ಯಕ್ರಮ. ನೆಕ್ಸ್ಟ್ ಒನ್, SEHAT ಸೆಹ್ಯಾಟ್ ಅನ್ನು ವಿಸ್ತರಿಸಿ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್ ಅಂತ ಇದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿಯನ್ನು 1990ರಲ್ಲಿ ಸ್ಥಾಪಿಸಲಾಯಿತು. ಇದು ಕೆಳಗಿನ ಯಾವುದರ ಅತ್ಯುನ್ನತ ತರಬೇತಿ ಸಂಸ್ಥೆಯಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೌಕರರ ಭವಿಷ್ಯ ನಿಧಿ ಸಂಸ್ಥೆ. ನೆಕ್ಸ್ಟ್ ಒನ್ ನೋಡಿ, ಜನರಲ್ NS ರಾಜಾ ಸುಬ್ರಹ್ಮಣಿ ಅವರು 2026 ಮೇ 30ರಂದು ಭಾರತೀಯ ಸಶಸ್ತ್ರ ಪಡೆಗಳ 3ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಅಧಿಕಾರ ವಹಿಸಿದ್ದಾರೆ. ಹಾಗಾದರೆ 2ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರು ಅಂತ ಕೇಳಿದ್ದಾರೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಜನರಲ್ ಅನಿಲ್ ಚೌಹಾನ್. ದೆನ್ ಲಾಸ್ಟ್ ಕ್ವೆಶನ್ ನೋಡಿ, 2026 ಏಪ್ರಿಲ್ನಲ್ಲಿ ಭಾರತದ ಉಪರಾಷ್ಟ್ರಪತಿ ಶ್ರೀ CP ರಾಧಾಕೃಷ್ಣನ್ ಅವರು ಭಾರತದ ಸಂವಿಧಾನದ ಸಿಂಧಿ ಭಾಷೆಯ ಇತ್ತೀಚಿನ ಆವೃತ್ತಿಯನ್ನು ಬಿಡುಗಡೆ ಮಾಡಿದರು. ಅದನ್ನು ಈ ಕೆಳಗಿನ ಯಾವ 2 ಲಿಪಿಗಳಲ್ಲಿ ಪ್ರಕಟಿಸಲಾಗಿದೆ ಅಂತ ಇದೆ. ಅದನ್ನು ದೇವನಾಗರಿ ಮತ್ತು
ಪರ್ಷಿಯನ್ ಲಿಪಿಗಳಲ್ಲಿ ಪ್ರಕಟಿಸಲಾಗಿದೆ. ದೇವನಾಗರಿ ಮತ್ತು ಪರ್ಷಿಯನ್ ಲಿಪಿಗಳಲ್ಲಿ. ಓಕೆ ಸ್ನೇಹಿತರೆ, ಇಲ್ಲಿಯವರೆಗೆ ಈ ಒಂದು ಕೀ ಆನ್ಸರ್ಸ್ಗಳ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಎಕ್ಸಾಮ್ಸ್ಗಳ ಒಂದು ಪೂರ್ವ ತಯಾರಿ ಹಾಗೆ ಮಾದರಿ ಉತ್ತರಗಳ ವಿಡಿಯೋಗಳು ಬೇಕಾದರೆ ನಮ್ಮ ಮಾಸ್ ಸ್ಟಡಿ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಧನ್ಯವಾದ.